ಹಸಿವಾಗಿದೆ. ಸ್ವಲ್ಪ ತಾಳುಕಂತ ಇಲ್ಲಿ ಯಾರಾದರನ್ನು ಕೇಳಿ ಕೊಡಿಸುತ್ತಿದ್ರೆ ನಿನಗೆ ತಿನ್ನಲಿಕ್ಕೆ ಅನ್ನ. ಏನಪ್ಪ ಮಗು ತುಂಬಾ ಹಸಿದೆ, ಏನಾದರೂ ಸ್ವಲ್ಪ ಸಹಾಯ ಮಾಡ್ತೀಯ? ಏನಪ್ಪ ಮಗು ತುಂಬಾ ಹಸಿದೆ, ನೀನಾದರೂ ಸ್ವಲ್ಪ ಸಹಾಯ ಮಾಡ್ತೀಯ? ಏನ್ ಸರ್, ತಾವು ನೋಡಕ್ಕೆ ತುಂಬಾ ದೊಡ್ಡ ಮನುಷ್ಯ ತರ ಕಾಣ್ತೀರಾ, ನೀವು ಕೂಡ ಭಿಕ್ಷೆ ಬೇಡ್ಕೊಳ್ಳೋದ? ನಿಮ್ಗೆ ಮೈ ಇದೆ, ಕೈ ಇದೆ, ಸಾಕಷ್ಟು ತಾಕತ್ತಿದೆ. ಇದನ್ನೆಲ್ಲ ಬಿಟ್ಟು ದುಡ್ಕೊಂಡ್ ತಿನ್ನೋದಕ್ಕೆ ಬಿಟ್ಟು ನೀವು ಬೇಡ್ಕೊಳ್ತಾ ಇದ್ದೀರಲ್ಲ, ಭಿಕ್ಷೆ ಬೇಡೋದು ಸರಿನಾ? ಒಂದಾನೊಂದು ಕಾಲದಲ್ಲಿ ಕಾಲಿಗೆ ಬಿದ್ದು ಸಹಾಯ ಪಡೆದ ಜನ ಇಂದು ಮಗು ಹಸಿದಿದೆ ಎಂದು ಅಂಗಲ ಹಾಸಿದರೆ ಹೇಗೆ ಮಾತನಾಡುತ್ತಿರುವವರು ಹಸಿವಿಂದ ಕಂಗೆಟ್ಟು ಮುಂದೇನು ಮಾಡೋಣ ನಾವು? ಬಿಡಲಾರದ ಹಸಿವಿನ ಆಸೆ ಆದರೆ ಹಿಂದೆ ಆ ಕೂಸು ಭವಿಷ್ಯತ್ತಿನಲ್ಲಿ ಬದುಕಬೇಕೆಂಬ ಆಸೆ ಇಟ್ಟುಕೊಂಡಿರುವುದು ಸೇರುವ ತನಕ ಪರದಾಡಬೇಕು ತಮ್ಮ. ನೀವು ಈ ರೀತಿ ಸಂಕಟ ಪಡೋದು ನನ್ನಿಂದ ನೋಡಲಾಗ್ತಾ ಇಲ್ಲ. ಮನಸ್ಸಿಗೆ ತುಂಬಾ ಸಂಕಟ ಆಗ್ತಾ ಇದೆ ರೀ, ಮತ್ತೆ ಬಿರುಗಾಳಿಗೆ ದಿಕ್ಕು ವೈಮಾಡುತ್ತಿದೆ. ತೇಲುವ ದಿನವೆಷ್ಟು ದೂರಕ್ಕೂ ಸೇರುವ ದಿನವ ತಾರಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆ ಎಂಬುದು ವ್ಯಸನದಲ್ಲಿ ಉಸಿರುಗೈದಿರಣ್ಣ. ನೀವು ಈ ರೀತಿ ಬಿಸಿ ಉಸಿರು ಹಾಕಿದ್ರೆ ನನ್ನ ಕರಳೆ ಕಿತ್ತು ಬಂದಂತಾಗುತ್ತೆ. ಎಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಹಿರಿಯನಾಗಿ ಎಲ್ಲರಿಗೆ ಧೈರ್ಯ ಹೇಳಬೇಕಾದ ನಾನು ಅಧಿರನಾಗಬಾರದು. ಸತ್ತವರ ಮನೆಗೆ ಹೋಗಿ ಸಾವು ಯಾರಿಗೆ ಬಿಟ್ಟಿಲ್ಲವೆಂದು ಸಂತೈಸಿದಂತೆ ಧೈರ್ಯ ಹೇಳಬೇಕಾಗಿದೆ ಇವರಿಗೆಲ್ಲ. ಆದರೆ ಹೇಳುವವರಿಗೆ ಏನು ಗೊತ್ತು, ಕಳೆದುಕೊಂಡವರ ಕರುಳಿನ ಕುಡಿಯ ಸಂಬಂಧ ದೊರಕದು ಜನ್ಮ ಜನ್ಮಾಂತರದ ಅನುಬಂಧ. ಅರಿವುಳ್ಳ ಮಾನವನಿಗೆ ಮರೆಯುವ ಒಂದು ವರದಾನ. ಹಿಂದಿನ ವೈಭವದ ಜೀವನ ಮರೆಯಬೇಕು, ಮರೆತು ನಂತರ ಕಾಲದಲ್ಲಿ ಅದು ಬಿಟ್ಟುಕೊಳ್ಳಬೇಕು. ಅಂದರೆ ಮುಂದೆ ಸಾಗುವುದು ನಮ್ಮ ಬದುಕು. ಸುನಂದ, ಸತೀಶ, ಸದನದಲ್ಲಿ ಬಿಸಿ ಉಸಿರು ಹಾಕಲಾರೆ. ನಾನಿರೋ ತನಕ ನೀವು ಯಾರು ಚಿಂತಿಸಬೇಡಿ ತಮ್ಮ, ಚಿಂತಿಸಬೇಡಿ. ನೀನು ಸಂತೋಷ ನಮಗೆ ಸಂತೋಷ. ಬಾರೋಣ, ಹೋಗೋಣ. ಚಿಕ್ಕಪ್ಪ, ನನಗೆ ಹೊಟ್ಟೆ ತುಂಬಾ ಆಗಿದೆ, ತಿನ್ನಲು ಏನಾದರೂ ಕೊಡಪ್ಪ.
ಸುಮ್ಮನ ಕಂದ ಎಲ್ಲಾದ್ರೂ ಹೋಗಿ ಅನ್ನ ತರುತ್ತೇನೆ, ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡೋಣ. ಕಂದ, ಚಿಕ್ಕಪ್ಪ, ನೀನು 3 ದಿನದಿಂದ ಬರೀ ಸುಳ್ಳು ಹೇಳ್ತೆ. ನನಗೆ ಸಂಕಟವಾಗುತ್ತೆ. ಅಮ್ಮ ಅಮ್ಮ ಹಸಿವು. ಹಾಗೆಲ್ಲ ಮಾತಾಡ್ಬೇಡಪ್ಪ. ಹೀಗೆಲ್ಲ ಮಾತಾಡಿ ಮತ್ತಷ್ಟು ನಿಮ್ಮ ತಂದೆ ಮನಸ್ಸಿಗೆ ನೋವು ಮಾಡಬೇಡ ಕಂದ, ನೋವು ಮಾಡಬೇಡ. ಸುಮ್ಮನ ಕಂದ ಎಲ್ಲಾದ್ರೂ ಸಿಗದಿದ್ರೆ ಕೂಲಿ ಮಾಡಿ ಆದ್ರೆ ನಿಂಗೆ ಅನ್ನ ತರುತ್ತೀನಿ ಮಗು, ಅನ್ನ ಅಳು ಮಗು. ರವಿ, ಅಳು ಮಗು. ನಿನಗೆ ತಪ್ಪಿದವರಿಗೆ ಅಳು ತಂದ. ಕೇಳುವುದಿಲ್ಲರಾ? ನಿನ್ನ ಕೈಯಿನ ಹಸಿವಿನ ಕೂಗು ಗಂಡನ ಕಷ್ಟದಲ್ಲಿ ಸಿಕ್ಕ ಮಗುವಿಗೆ ಅನ್ನ ಕೊಡಲಾರದ ನಿನ್ನ ಹೀನ ಬಾಳು ಇಂದು ನಾಯಿಯಕ್ಕಿಂತ ಕೀಳಾಯಿತೆ ದೇವಾ. ಅಣ್ಣ ಚಿಂತಿಸಿರೋಣ. ಅನ್ನ ತಿಂತಿದ್ರಣ್ಣ, ಎಲ್ಲಾದ್ರು ಕೂಲಿ ಮಾಡಿ ಆದ್ರೆ ಮಗು ಹೊಟ್ಟೆ ಅನ್ನ ತರುತ್ತೀರಣ್ಣ, ಅನ್ನ ತರುತ್ತೀನಿ. ಸತೀಶ, ಏನಪ್ಪ ನೀನು ಹೇಳುತ್ತಿರುವುದು? ಏನು ಕೂಲಿ ಮಾಡುತ್ತೀಯಾ? ಅಯ್ಯೋ ಪಾಪಿ ಹಿರಿದರ ಬಿಡಿಸಿ ಕೂಲಿ ಮಾಡಲಿಕ್ಕೆ ಹಚ್ಚುತ್ಯ. ಸಿರಿತನವಿದ್ದಾಗ ತಿಂದು ಹೋಗುವರೆಷ್ಟು ಜನ, ಬರೀ ಸಹಾಯ ಮಾಡಿ ಎಂದು ಅಂಗಲ ಹಚ್ಚಿದವರೆಷ್ಟು ಜನ. ಆದರೆ ಬಡತನ ಬಂದಾಗ ಕಣ್ಮರೆಯಾಯಿತು ಅದೇ ಜನ. ಹೀಗಿರುವಾಗ 3 ದಿನದಿಂದ ಉಪವಾಸವಿದ್ದರೂ ಒಬ್ಬನು ಕಣ್ಣೆತ್ತಿ ನೋಡಲಿಲ್ಲ, ಕೈ ಎತ್ತಿ ಸಹಾಯ ಮಾಡಲಿಲ್ಲ. ಹೀಗಿರುವಾಗ ಎಲ್ಲಿಂದ ತರತೀಯ ತಮ್ಮ ಎಲ್ಲಿಂದ ಹುಡುಕುತ್ತೀಯ ತಮ್ಮ ಕೆಲಸ? ಅಣ್ಣ ಕೂಲಿ ಸಿಗದಿದ್ದರೆ ಎಲ್ಲಿಯಾದ್ರೂ ಭಿಕ್ಷೆ ಬೇಡಿ ಆದ್ರೆ ಮಗುನ ಹೊಟ್ಟೆಗಿರಿ ಅನ್ನ ತರುತ್ತೀರಣ್ಣ. ಸತೀಶ, ಕೇಳಲಾರೆ ಕನ್ನಡ ಪಟಾಳಗಳ ಶಬ್ದವನ್ನು. ಒಮ್ಮೆಲೆ ನನ್ನ ದೇಹ ಚಿತ್ರ ವಿಚಿತ್ರವಾಗಿ ಸಿಡಿದೊಡೆಯುತ್ತಿದೆ ತಮ್ಮ ನಿನ್ನ ನುಡಿ ಕೇಳಿ. ಪಾಪಿಗಿರಿದರ ತಮ್ಮನನ್ನು ಭಿಕ್ಷೆ ಬೇಡಲು ಹಚ್ಚುವಷ್ಟು ಹತಭಾಗ್ಯರಾದೆಯ. ಕಷ್ಟದ ಕಾರ್ಗತ್ತಲಲ್ಲಿ ಬೀಳುತ್ತಿರುವ ಹೊಡೆತಗಳನ್ನು ತಡೆದುಕೋತೀವ. ದಯಾನಿಧಿ, ಭಕ್ತ ರಕ್ಷಕ, ನ್ಯಾಯ ನ್ಯಾಯದ ಬೆಕ್ಕ
ಅಂಗಡಿಯಲ್ಲಿ ಹಾಕಿದ ತೂಕ ಮಾಡುವ ಜಗದ ಯಾವ ತಪ್ಪಿಗಾಗಿ ಯಾವ ದೋಷಕ್ಕಾಗಿ ನನ್ನನ್ನು ಈ ರೀತಿ ಅಳಿಸಿ ಗೋಳಾಡಿಸಬೇಕು ತಂದೆ ಸತೀಶ. ನೀನು ಇಲ್ಲೇ ಇರು, ನಾನು ಎಲ್ಲಿಯಾದರೂ ಹೋಗಿ ತರುತ್ತೇನೆ ಮಗುವಿಗೆ ಹಿಡಿ ಅನ್ನ. ಬೇಡಣ್ಣ ಬೇಡ, ನಾನಿರೋ ನಿಮ್ಗೆ ಕದರ ಚಿಂತೆ. ಅತ್ತಿಗೆ ಮಗುವನ್ನು ಕರ್ಕೋ. ಅಣ್ಣ ಅಣ್ಣ ತಾಳ್ಮೆಂದಿರು, ಸದ್ಯ ಹೋಗಿ ಬರುತ್ತೇನೆ. ಸತೀಶ ಸತೀಶ ಹೋಗೇ ಬಿಟ್ಟನಲ್ಲಿ. ಕೂಲಿಗಾಗಿ ಸಿಗದಿದ್ದರೆ ಭಿಕ್ಷೆಗಾಗಿ ನಾನೊಂದು ಬಗೆದರೆ ದೈವ ತಾನೊಂದು ಬಗೆ. ಇದುವರೆಗೆ ಗೌರವದಿಂದ ಮೆರೆದ ನಮ್ಮ ಬಾಳಿಗೆ ಕೂಲಿಯಿಂದ ಧಕ್ಕೆ ಹತ್ತಿತ್ತು, ಭಿಕ್ಷೆಯಿಂದ ಮಂಡಪ ಆಯಿತು. ಸಂಪತ್ತಿನೊಂದಿಗೆ ಮರ್ಯಾದೆ ಕೂಡ ಸರ್ವನಾಶವಾಯಿತು. ಇನ್ನು ಈ ಊರಲ್ಲಿ ತಮ್ಮನೊಂದಿಗೆ ಸತಿಸುತರನ್ನು ಕರೆದುಕೊಂಡು ವಿಶಾಲವಾದ ಈ ಪ್ರಪಂಚದಲ್ಲಿ ಎಲ್ಲಿಯಾದರೂ ಜೀವನ ಯಾತ್ರೆ ಕೊನೆಗಾಣಿಸಬೇಕು. ಸ್ವಾಮಿ, ವಿಪರೀತವಾಗಿ ನೊಂದು ನೀವು ರೀತಿ ಮಾತಾಡ್ತೀನಿ ನಿಜವಾದ್ರೆ ನನ್ನ ಕರಗಳೇ ಕಿತ್ತು ಬಂದಂತಾಗ್ತೇನೆ. ಆದ್ರೆ ಖಂಡಿತವಾಗಿ ನಮಗೆ ಯಾರಾದ್ರೂ ಸಹಾಯ ಮಾಡೇ ಮಾಡ್ತಾರಂತ ನನ್ನ ಅಂತರಾತ್ಮ ನನಗೆ ಸಾರಿ ಸಾರಿ ಹೇಳ್ತಾ ಇದ್ದೇನೆ. ನಿಮಗೆ ಸಹಾಯಕ್ಕೆ ಇದು ನಿನ್ನ ಕಲ್ಪನೆ ಸುನಂದ. 3 ದಿನದಿಂದ ಬೀದಿಯಲ್ಲಿ ಉಪವಾಸವಿದ್ದರೂ ಒಬ್ಬನು ಕಣ್ಣೆತ್ತಿ ನೋಡಲಿಲ್ಲ, ಕೈ ಎತ್ತಿ ಸಹಾಯ ಮಾಡಲಿಲ್ಲ. ಹೀಗಿರುವಾಗ ಯಾವ ಪುಣ್ಯಾತ್ಮ ಬರ್ತಾರೆ ಸುನಂದ ನಮ್ಮ ಸಹಾಯಕ್ಕೆ? ಮಾಡಿದ್ರೆ ಖಂಡಿತವಾಗಿ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ ಸ್ವಾಮಿ, ಬಂದೇ ಬರ್ತಾರೆ. ಹಾಗಲಿ ನಿನ್ನ ಕೋರಿಕೆ ಯಾದರೂ ಏನು ಹೇಳು ಸುನಂದ. ಹಿಂದೆ ನನ್ನನ್ನ ಈ ರೀತಿ ಕಷ್ಟದಲ್ಲಿ ಇದ್ದಾಗ ನಮ್ಮ ಮನೆಗೆ ಬಂದ ಸಹಾಯ ತೆಗೆದುಕೊಂಡು ಹೋಗ್ಲಿಲ್ವಾ? ಅಂದರೆ ಅದೇ ರೀ, ಇದುವರೆಗೂ ನಾವೀಗ ಕಷ್ಟಪಡ್ತಾ ಇದ್ದೇವೆ. ಆದ್ರೆ ಅವರು ಶ್ರೀಮಂತರಾಗಿದ್ದಾರೆ, ನಾನೀಗ ನೆಲಕ್ಕೆ ಬೀಳ್ತಾ ಇದ್ದೇನೆ ಅಂದಾಗ ನಾವು ಕಷ್ಟಪಡುವ ಸಮಯದಲ್ಲಿ ಮೇಲೆತ್ತೋದು ನಮ್ಮ ಅಣ್ಣನ ಕರ್ತವ್ಯವಾಗಿದೆ ಸ್ವಾಮಿ, ಕರ್ತವ್ಯ ಆಗಿದೆ. ನಮ್ಮ ಅಣ್ಣನ ಸಹಾಯ ಕೇಳ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸ್ವಾಮಿ, ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಅಣ್ಣನಿಗೆ ನಾನಂದ್ರೆ ಪಂಚ ಪ್ರಾಣ, ನನ್ನ ಮೇಲೆ ಪ್ರೀತಿ ಪ್ರಾಣವನ್ನು ಇಟ್ಟುಕೊಂಡಿದ್ದೇನೆ ಅಂದಾಗ ಖಂಡಿತವಾಗಿಯೂ ತಂಗಿಗೆ ಸಹಾಯ ಮಾಡೇ ಮಾಡ್ತೀನಿ ಸ್ವಾಮಿ. ನೀವು ಕೊಡುವ ದುಡ್ಡಿನಿಂದ ಬಂಧುಗಳಿಬ್ಬರ ಮಧ್ಯೆ ಅಡ್ಡಗೋಡೆಯಾಗಬಾರದೆಂದು ನನ್ನ ತಂಗಿ ಹೇಳಿದ ಮಾತಿನಲ್ಲಿ ಸತ್ಯವಿದೆ. ನಡೆಯನುಪಮ ಹೋಗೋಣ. ನಿಂದು ಶ್ರೀಧರ, ಅಣ್ಣ ತಂಗಿಯ ಮನಸ್ಸು ಅರ್ಥ ಮಾಡಿಕೊಳ್ಳಲಾರಷ್ಟು ಅಲ್ಪಮತಿಯಾದ ನನ್ನ ಈಗ ಕೊಡುವ ದುಡ್ಡಿನಿಂದ ಮುಂದೆ ಯಾವ ತೊಂದರೆಯೂ ಇಲ್ಲವೆಂದು ಮಾತು ಕೊಡುತ್ತಾರೆ. ತೆಗೆದುಕೋ ಈ ಹಣ. ಹೌದು, ಹಿಂದೆ ನಾವು ಸಹಾಯ ಮಾಡಿ ಹಣದಿಂದ ಅವರಿಗೆ ತೊಂದರೆ ಬರುವುದಿಲ್ಲವೆಂದು ಮಾತು ಕೊಟ್ಟಿದ್ದೇವೆ. ಈಗ ಅಲ್ಲಿಗೆ ಹೋಗಬಾರದು. ಬೇಡ ಸುನಂದ, ಅಲ್ಲಿಗೆ ಹೋಗುವುದು ಬೇಡ. ಯಾಕೆ ಸ್ವಾಮಿ, ಯಾಕೆ? ಯಾವತ್ತು ಸುಖ ಸಂತೋಷ ಇನ್ನೊಬ್ಬರಿಗೆ ಹೇಳಿ ಅವರನ್ನು ಸಂತೋಷಪಡಿಸಬೇಕೆ ಹೊರತು ನಮ್ಮ ಕಷ್ಟ ನಷ್ಟಗಳನ್ನು ಹೇಳಿ ಅವರ ಮನಸ್ಸು ನೋಯಿಸಬಾರದು ಸುನಂದ, ನೋಯಿಸಬಾರದು. ಸ್ವಾಮಿ, ನನ್ನ ಮಾತನ್ನು ಕೇಳಿ ಸ್ವಾಮಿ. ಖಂಡಿತವಾಗಿ ನಾವು ಅಲ್ಲಿಗೆ ಹೋದ್ರೆ ಖಂಡಿತವಾಗಿ ನಮ್ಮ ಅಣ್ಣ ಸಹಾಯ ಮಾಡ್ತಾರೆ. ಆದ್ರೆ ನಾವು ಮಾತ್ರ ಅಲ್ಲಿಗೆ ಹೋಗ್ಲೇಬೇಕು ಸ್ವಾಮಿ, ನನ್ನ ಮಾತನ್ನು ಕೇಳಿ. ಹಾಗಲ್ಲ ಸುನಂದ, ಮಳೆ ಬಂದಾಗ ಮರದಡಿ ನಿಲ್ಲಬಾರದು, ಕಷ್ಟ ಬಂದಾಗ ಬಂಧುಗಳ ಹತ್ರ ಕೈ ಒಡ್ಡಬಾರದು,
ನಮ್ಮ ಕರ್ಮಕ್ಕೆ ಸುಮ್ಮನೆ ನಿನ್ನ ಅಣ್ಣನಿಗೆ ತೊಂದರೆ ಕೊಡಬೇಕು? ಸ್ವಾಮಿ, ತಿಳಿದವರಾದ ನೀವೇ ಈ ರೀತಿ ಮಾತಾಡಿದ್ರೆ ನಿಮ್ಗೆ ಯಾವ ರೀತಿ ಉತ್ತರ ಕೊಡ್ಬೇಕಂತ ನನಗೊಂದು ತಿಳಿತಾ ಇಲ್ಲ ಸ್ವಾಮಿ, ಒಂದು ತಿಳಿತಾ ಇಲ್ಲ. ನೋಡಿ, ಇದು ನಿಮ್ಮ ಜೊತೆ, ಸತ್ತು ನಿಮ್ಮ ಜೊತೆ, ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಸ್ವಾಮಿ, ನನಗಿಲ್ಲ. ಅಣ್ಣ ನಿನ್ನ ಒಡೆ ಹುಟ್ಟಿದ ನಿನಗಾಗಿ ನಮಗಾಗಿ ಮರಗಬಹುದು, ಸಾಯನ ಮಾಡುವುದು. ಆದರೆ ಅಣ್ಣ ನಿನ್ನವನಾದರೆ ಅನುಪಮ ಹೊರಗಿನವಳು. ವಿಚಾರವಿಲ್ಲದ ಅಲ್ಲಿಗೆ ಹೋಗಿ ಅಪಮಾನಕ್ಕೀಡಾಗುವುದು ಬೇಡ ಸುನಂದ, ಬೇಡ. ನಮ್ಮ ಅಣ್ಣ ತುಂಬಾ ಒಳ್ಳೆಯವಳು, ನನ್ನ ಅತ್ತಿಗೆ ವಿಶಾಲ ಹೃದಯದವಳು. ನಾವು ಅಲ್ಲಿಗೆ ಹೋದ್ರೆ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ ರೀ. ಆಗಲಿ, ನನಗೇಕೋ ಇದು ಅನುಮಾನ. ಅಯ್ಯೋ, ಈ ಮಗುವಿಗಾಗಿ, ಈ ಕಂದ ಮನೆಗಾಗಿ ನೀನು ಅಲ್ಲಿಗೆ ಹೋಗು. ಮತ್ತೆ ನಮಗೆ ನೆಲೆ ಸಿಕ್ಕಾಗ ಮತ್ತೆ ನಿನ್ನನ್ನು ಕರೆದುಕೊಂಡು ಬರ್ತೀನಿ, ಆಯ್ತೆ? ಸ್ವಾಮಿ, ಎಂತ ಮಾತನಾಡ್ತಾ ಇದ್ದಾರಾ ನೀವು? ಕಷ್ಟದಲ್ಲಿ ಇದ್ದಾಗ ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕೆ? ನಾನು ಬದುಕಿ ಬಾಳಿ ಅವರ ಹೆಸರಿಗೆ ಬಸಿ ಬಳಿಬೇಕಂತ ಹೇಳ್ತಾ ಇದ್ದಾರ? ಇಲ್ಲ ಸ್ವಾಮಿ, ಕಷ್ಟನೇ ಬರ್ಲಿ ಸುಖನೇ ಬರ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಸತ್ರು ನಿಮ್ಮ ಜೊತೆ, ಬದುಕಿದ್ರೆ ನಿಮ್ಮ ಜೊತೆಯಲ್ಲಿ ಸ್ವಾಮಿ. ಸುನಂದ, 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 ನನ್ನ ಮಾತಿನ ಅರ್ಥ ನಿನಗಾಗಲಿಲ್ಲ. ಕಷ್ಟವನ್ನು ಎದುರಿಸಿದ ಅಸಮರ್ಥವೆಂದು ಹೇಳಲಿಲ್ಲ. ಇದು ಈ ಮಗುವಿಗಾಗಿ, ಕಂದಮ್ಮನಿಗಾಗಿ ನೀನು ಅಲ್ಲಿಗೆ ಹೋಗು. ಸ್ವಾಮಿ ನೋಡಿ, ನಿಮ್ಮ ಕೈ ಮುಗಿದು ಕಾಲಿಡ್ದು ಬೇಡ್ಕೋತಾ ಇದ್ದೇನೆ, ನಿಮ್ಮನ್ನ ಬಿಟ್ಟು ಬದುಕು ಶಕ್ತಿ. ಹೇಳು. ಸತೀಶನ್ನು ಬರಲಿ, ಹೋಗುವ ವಿಚಾರ ಮಾಡಿ ಹೋಗುವುದಾದರೆ ನಿನ್ನ ಹೆಸರಂತೆ ಆಗಲಿ. ನೀವು ಮುಂದೆ ನಡ್ರಿ, ನಾನು ಆಮೇಲೆ ಬರುತ್ತೇನೆ ಅಂತೆ. ಹೇ ದೇವ, ಮಲ್ಲಿಕಾರ್ಜುನೇಶ, ಈ ಬಡ ಭಾಯಿಯನ್ನು ಕರುಣಿಸಿ ಕಾಪಾಡು ತಂದೆ, ಕಾಪಾಡು. ಕರುಣಿಸುಯನಗೆ ಮಲ್ಲಿಕಾರ್ಜುನೇಶ, ಕರುಣಿಸುಯನಗೆ ಎಂತಹ ಮಹಾ